ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೇಮಕಾತಿ ಹೊಸ ಗೊಂದಲ ಕೂಡ ಶುರುವಾಗಿದೆ. ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಬಂದ್ಬಿಟ್ಟು ಒಳ ಮೀಸಲಾತಿ ಗೊಂದಲ ಇರೋ ಕಾರಣ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಹೋಗಿದೆ. ಏನಾಗುತ್ತೆ ಅಂದ್ರೆ ನಿಮಗೆ ಒಳ ಮೀಸಲಾತಿ ಗೊಂದಲ ಕೂಡ ಇತ್ತು, ಅದು ಸಮಸ್ಯೆ ಕೂಡ ಆಗಿತ್ತು. ಕೋರ್ಟ್ ಬಂದ್ಬಿಟ್ಟು ನೇಮಕಾತಿ ಮಾಡೋದು ಬೇಡ ಅಂತ ಹೇಳಿತ್ತು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ರಾಜಕೀಯ ಒತ್ತಡ ಕೂಡ ಆಗಿದೆ. ದಲಿತ ಸಮುದಾಯ ಬಂದ್ಬಿಟ್ಟು ಆಂತರಿಕ ಹಂಚಿಕೆ ಬಂದ್ಬಿಟ್ಟು ಸೂಕ್ಷ್ಮ ವಿಚಾರ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ರಾಜಕೀಯ ಒತ್ತಡಕ್ಕೆ ಶುರುವಾಗಿದೆ. ಈ ದೈ ತಕಲಾಟ ಮತ್ತೆ ಹಗ್ಗ ಜಗ್ಗಾಟದ ನಡುವೆ ಗುರುವಾರ ನಿಮಗೆ ಮಾತ್ರ ಸಚಿವ ಸಂಪುಟ ನಡೀತದೆ. ಅಂದ್ರೆ ಇಂದು ಅಲ್ಲಿ ನಿಮಗೆ ನೇರ ನೇಮಕಾತಿ ಕುರಿತು ಚರ್ಚೆ ಕೂಡ ಆಗ್ತಾರೆ ಅಂತ ಆಗುತ್ತೆ ಅಂತ ಕೂಡ ಮಾಹಿತಿ ಬಂದಿದೆ. ಒಳ ಮೀಸಲಾತಿ ಅಳವಡಿಸಿ ಅದರ ಕುರಿತಾಗಿ ನಮಗೆ ಪ್ರಧಾನವಾಗಿ ಚರ್ಚೆ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸಮುದಾಯಗಳ ನಾಯಕರ ನಡುವಿನ ಅಸಮಾಧಾನ ಶಮನಗೊಳಿಸುವ ಜೊತೆಗೆ ಎದುರಾದ ತೊಡಕುಗಳನ್ನು ನಿವಾರಣೆ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಬಿಕಾಸ್ ಏಕೆಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಈಗ ಏನು 17% ನಿಮಗೆ ಇತ್ತು ರಿಸರ್ವೇಶನ್ಸ್, 56% ಕೂಡ ಆಗಿತ್ತು. ಈಗ ಏನಾಗಿದೆ ಅಂದ್ರೆ ಮೊನ್ನೆ ನ್ಯಾಯಾಲಯ ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ನೇಮಕಾತಿ ಮಾಡೋದಕ್ಕೆ. ಬಟ್ ಸರ್ಕಾರದವರು ಅಥವಾ ಮನೆಯ ದಲಿತ ಮುಖಂಡರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈಗ 15% ಏನಿದೆ, ಈ ಹಿಂದೆ ಯಾವ್ದು ಇತ್ತು 15%, ಅದರಲ್ಲೇ ನೀವು ಒಳ ಮೀಸಲಾತಿ ಕೊಡಿ, ABC ಅಂತ ವಿಂಗಡಣೆ ಮಾಡಿ ಒಳ ಮೀಸಲಾತಿ ಕೊಡಿ ಅಂತ ಹೇಳಿತ್ತು. ಅದು ಚರ್ಚೆ ಕೂಡ ಆಗಿದೆ, ಅದು ಕೂಡ ಸಮಸ್ಯೆ ಕೂಡ ಆಗಿದೆ. ನೇಮಕಾತಿ ಪ್ರಕ್ರಿಯೆಗೆ ಮರುಚಾಲನೆ ನೀಡಿರುವುದು ದೊಡ್ಡ ಸವಾಲುಗಾಗಿ ಸರ್ಕಾರಕ್ಕೆ ಮತ್ತೆ ತೊಂದರೆ ಕೂಡ ಆಗಿದೆ. ಏನಾಗುತ್ತೆ ಅಂದ್ರೆ ನೇಮಕಾತಿ ಈಗೇನು ನೇರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಅಧಿಕೃತ ಮಾಹಿತಿ ಕೊಟ್ಟಿದ್ದಾರೆ, ಆಯ್ತಾ. ಬಟ್ ಇಲ್ಲಿ ಏನ್ ತೊಡಕು ಅಂತ ಹೇಳಿದ್ರೆ ಈಗ ಮತ್ತೆ ಈ ಸಮಸ್ಯೆ ಕೂಡ ಆಗಿದೆ. ಲೈಕ್ ತಡೆ ಹಿಡಿದಿದ್ದಾರೆ. ಏನಕ್ಕೆ ತಡೆ ಹಿಡಿದಿದ್ದಾರೆ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ 15% ಇರೋದನ್ನ ಅದರಲ್ಲೇ ನಿಮಗೆ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ದೊಡ್ಡ ಸುದ್ದಿ ಕೂಡ ಆಗಿದೆ. ಈಗ ಈಗ ಪರಿಶಿಷ್ಟ ಜಾತಿ ಅಂದ್ರೆ SC ಕ್ಯಾಟಗರಿ ಅವರಿಗೆ ಒಳ ಮೀಸಲು ಕೊಡಬೇಕಾ ಅಥವಾ ಬೇಡ ಎಂಬುದನ್ನು ಸಚಿವ ಸಂಪುಟದಲ್ಲಿ ನಿರ್ಧಾರ ಕೂಡ ಮಾಡ್ತಾರೆ. ಇದರ ನಡುವೆ ಹೈಕಮಾಂಡ್ ಅಂಗಳಕ್ಕೂ ಹೋಗಿದೆ. ದಲಿತ ಎಡಗೈ ಹಾಗೂ ಬಲಗೈ ನಾಯಕರ ನಡುವೆ ಜಟಾಪಟಿ ಕೂಡ ಆಗಿದೆ. ದೆಹಲಿಯಲ್ಲಿ ಕೂಡ ರಾಜಕೀಯದಲ್ಲಿ ಕೂಡ ಚರ್ಚೆ ಕೂಡ ಆಗಿದ್ದಾರೆ. ಏನ್ ಮಾಡೋದು ಅಂತ. ಇಲ್ಲಿ ಸಚಿವರು ಏನ್ ಹೇಳ್ತಾರೆ ಅಂದ್ರೆ ಎಲ್ಲಾ ಸೇರಿ ಒಟ್ಟಾಗಿ ಸೆಟಲ್ ಮಾಡ್ಕೊಳ್ಳೋಣ, 101 ಜಾತಿಗಳಿಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿದ್ದಾರೆ. ಒಳ ಮೀಸಲಾತಿ ವಿರುದ್ಧ ರಾಜ್ಯ ಸರ್ಕಾರ ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ, ಅಕ್ರಮ ಮಾಡ್ತಾ ಇದೆ ಅಂತ ಹೇಳಿ ಬಿಜೆಪಿ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಏನ್ ಬೇಡಿಕೆ ಇದೆ ಅಂದ್ರೆ 15% ಇದೆಯಲ್ಲ, ಅದರಲ್ಲಿ ನಿಮಗೆ ಒಳ ಮೀಸಲಾತಿ ನೀಡಿ ನೇಮಕಾತಿ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಕೆಲವರು 15% ಮೀಸಲಿನಲ್ಲಿ ಒಳ ಮೀಸಲಾತಿ ಕೊಡಬಾರದು ಕೆಲವರು ವಾದ ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಭೆ ಮಾಡಿ ತೀರ್ಮಾನ ಕೂಡ ಮಾಡ್ತಾರೆ. ಸಚಿವ ಸಂಪುಟದ ನೇತೃತ್ವದಲ್ಲಿ ನಿಮಗೆ ಉಪಸಮಿತಿ ರಚನೆ ಕೂಡ ಮಾಡ್ತಾರಂತೆ. ಲೈಕ್ ನಿಮಗೆ ಸರ್ಕಾರ ಸ್ಪಷ್ಟತೆ ಕಂಡುಕೊಳ್ಳುವವರೆಗೂ ನಿಮಗೆ ನೇಮಕಾತಿ ಡಿಲೇ ಆಗ್ಬೋದು ಅಂತ ಕೂಡ ಹೇಳಿದ್ದಾರೆ. ನಿಮಗೆ ನೋಡಬಹುದು ಅಲ್ಪ ವಿರಾಮ ಆಗ್ಬೋದು ನೇಮಕಾತಿ ಅಂತ ಹೇಳ್ತಿದ್ರೆ, ಇದು ದೊಡ್ಡ ಸಂಕಷ್ಟ ಕೂಡ ಆಗಿದೆ. ಈ ಕಡೆ ನೇರ ನೇಮಕಾತಿ ಮಾಡ್ತೀವಿ ಅಂತ ಮಾಹಿತಿ ಕೊಡ್ತಾರೆ. ಈಗ ಒಳ ಮೀಸಲಾತಿ 15%ಗೂ ಮಾಡಬೇಕು ಅಂತ ಹೇಳಿ ಸರ್ಕಾರದ ಸ್ಪಷ್ಟತೆ ಇಲ್ಲದಿರೋ ಕಾರಣ ಬಂದ್ಬಿಟ್ಟು ನೇಮಕಾತಿ ಪ್ರಕ್ರಿಯೆನ ಇನ್ನೇನು ಅಲ್ಪ ವಿರಾಮ ಆಗ್ತಾರಾ ಅಥವಾ ನಿಮಗೆ ಲೈಕ್ ಎಲ್ಲ ನೇಮಕಾತಿ ಪ್ರಕ್ರಿಯೆ ಲೈಕ್ ನೋಟಿಫಿಕೇಶನ್ ಮಾಡೋದು ಅಥವಾ ಎಕ್ಸಾಮ್ಸ್ ಲೇಟ್ ಮಾಡೋದು ಯಾವ ರೀತಿ ಮಾಡ್ತಾರಾ ಅಂತ ಹೇಳಿ ಕಾಯ್ದು ನೋಡೋಣ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.